ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಾವಿರಾರು ಕಿಲೋಮೀಟರ್ ದೂರದ ದೇಶಗಳಲ್ಲಿ ನಡೀತಾ ಇರೋ ಯುದ್ಧದ ಎಫೆಕ್ಟ್ ಇಲ್ಲಿರೋ ಬೆಂಗಳೂರಿಗೆ ಭಾರಿ ಹೊಡೆತ ಕೊಡ್ತಾ ಇದೆ. ಒಂದು ಕಡೆ ಹೋಟೆಲ್ಗಳಲ್ಲಿ ವಾಣಿಜ್ಯ ಬಳಕೆ ಸಿಲಿಂಡರ್ ಕೊರತೆ ದಿನೇ ದಿನೇ ಏರಿಕೆಯಾಗಿ ಒಂದೊಂದೇ ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಗ್ಯಾಸ್ ಸಿಲಿಂಡರ್ ಅಭಾವಕ್ಕೆ ಪೀಣ್ಯ ಕೈಗಾರಿಕಾ ಪ್ರದೇಶಕ್ಕೂ ತಟ್ಟಿದೆ. ಮಗದೊಂದು ಕಡೆ ಕೆಎಂಎಫ್ ಹಾಲು ಸೇರಿ ಮೊಟ್ಟೆ ವಿತರಣೆಗೂ ದೊಡ್ಡ ಪೆಟ್ಟು ಕೊಡ್ತಾ ಇದೆಯಂತೆ. ಅರೆ, ಹಾಲಿಗೂ ಗ್ಯಾಸ್ ಸಿಲಿಂಡರ್ಗೂ ಏನ್ ಸಂಬಂಧ ಅನ್ನೋ ಪ್ರಶ್ನೆ ನಿಮಗೂ ಇದ್ರೆ ಈ ರಿಪೋರ್ಟ್ ನೋಡಿ. ಬೆಂಗಳೂರಿನಲ್ಲಿ ಮುಂದುವರೆದ ಗ್ಯಾಸ್ ಅಭಾವ. ಹೋಟೆಲ್ ಇಂಡಸ್ಟ್ರಿಗೆ ಬಿತ್ತು ಸಿಲಿಂಡರ್ ಹೊಡೆತ. ಹೌದು, ಕಳೆದ 10-12 ದಿನಗಳಿಂದ ನಗರದ ಹೋಟೆಲ್ಗಳು ಸಿಲಿಂಡರ್ ಕೊರತೆಯಿಂದ ಹೈರಾಣಾಗುತ್ತಿವೆ. ಯುದ್ಧದ ಎಫೆಕ್ಟ್ನಿಂದ ಕೆಲ ಹೋಟೆಲ್ಗಳು ಬಿಕ್ಕು ಎನ್ನುತ್ತಿವೆ. ಇಂದಿನ ಅಂಕಿಅಂಶಗಳ ಪ್ರಕಾರ 70% ಹೋಟೆಲ್ಗಳು ಕ್ಲೋಸ್ ಡೌನ್ ಆಗಿವೆ. ಇದೇ ವಾತಾವರಣ ಮುಂದುವರೆದು ಗ್ಯಾಸ್ ಸಿಲಿಂಡರ್ ಸಿಗದಿದ್ರೆ ಹೋಟೆಲ್ ಉದ್ಯಮಕ್ಕೆ ಭಾರಿ ಹೊಡೆತ ಬೀಳುವುದರಲ್ಲಿ ಅನುಮಾನವೇ ಇಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿದ್ದು, ಪರಿತಪಿಸುತ್ತಿರೋ ಹೋಟೆಲ್ ಉದ್ಯಮಕ್ಕೆ 30ರಷ್ಟು ಗ್ಯಾಸ್ ಸಿಲಿಂಡರ್ ಕೊಡೋದಕ್ಕೆ ಒಪ್ಪಿಗೆ ಸೂಚಿಸಿದೆ. ಸೋಮವಾರದಿಂದಲೇ ಇದು ಅನ್ವಯ ಆಗಲಿದೆ. ಮೊಟ್ಟೆ ಉದ್ಯಮದ ಮೇಲೂ ಯುದ್ಧದ ಕಾರ್ಮೋಡ ಬೀರಿದ್ದು, ನಗರದಲ್ಲಿ 3-4 ರೂಪಾಯಿಗೆ ಮೊಟ್ಟೆ ಮಾರಾಟ ಆಗ್ತಿತ್ತು. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ವಿದೇಶಗಳಿಗೆ ರಫ್ತಾಗುತ್ತಿದ್ದ ಮೊಟ್ಟೆಗಳ ಬೇಡಿಕೆ ನಿಂತಿದೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಬೇಸಿಗೆ ಆರಂಭ ಹಿನ್ನೆಲೆ ಡಲ್ ಹೊಡೆಯುತ್ತಿರುವ ಮೊಟ್ಟೆ ಉದ್ಯಮ ಸೌದಿ, ಗಲ್ಫ್ ರಾಷ್ಟ್ರಗಳಿಗೆ ಸಾಗಾಟ ಆಗ್ತಿದ್ದ 1 ಕೋಟಿಗೂ ಹೆಚ್ಚು ಮೊಟ್ಟೆಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದ ಗಲ್ಫ್ ರಾಷ್ಟ್ರಗಳು ಮೌನ ವಹಿಸಿವೆಯಂತೆ. ಕೆಎಂಎಫ್ಗೂ ತಟ್ಟಿದ ಯುದ್ಧ ಎಫೆಕ್ಟ್. 25ರಷ್ಟು ಕೆಎಂಎಫ್ ಹಾಲು ಕಡಿತಗೊಳಿಸಿದ ಬೆಂಗಳೂರು ಹೋಟೆಲ್ ಮಾಲೀಕರು. ಒಂದು ದಿನಕ್ಕೆ 2 ಲಕ್ಷ ಲೀಟರ್ ನಂದಿನಿ ಹಾಲು ಖರೀದಿ ಮಾಡುತ್ತಿದ್ದ ಬೆಂಗಳೂರು ಹೋಟೆಲ್ಗಳು ನಂದಿನಿ ಹಾಲಿನ ಖರೀದಿಯೇ ನಿಲ್ಲಿಸಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದಾಗಿ 2 ಲಕ್ಷ ಲೀಟರ್ ಮಾತ್ರ ಹಾಲು ಖರೀದಿ ಮಾಡುತ್ತಿದ್ದಾರೆ. ಅಂದ್ರೆ 50,000 ಲೀಟರ್ ಕಡಿತಗೊಳಿಸಿರುವ ಕಾರಣ ಹೈನುಗಾರಿಕೆ, ರೈತರಿಗೆ ಹಾಗೂ ಕೆಎಂಎಫ್ಗೂ ಭಾರಿ ತೊಂದರೆ ಆಗಿದೆ. ಒಂದು ದಿನಕ್ಕೆ ಅಂದಾಜು 6.5 ಲಕ್ಷದಷ್ಟು ಹಾಲು ಬೆಂಗಳೂರು ನಗರದಲ್ಲಿ ಮಾರಾಟವಾಗುತ್ತಿದೆ. ಇದರಲ್ಲಿ 2.5 ಲಕ್ಷದಷ್ಟು ಹಾಲನ್ನು ನಮ್ಮ ಆಹಾರ ಉದ್ಯಮವೇ ಖರೀದಿಸುತ್ತಿದೆ. ಈ ಗ್ಯಾಸ್ ಶಾರ್ಟೇಜ್ ಇಂದ ಸುಮಾರು 25% ಹಾಲು ಖರೀದಿಯನ್ನು ಕಡಿಮೆ ಮಾಡಲಾಗಿದೆ. ಒಟ್ನಲ್ಲಿ ಕಳೆದ 8-10 ದಿನಗಳ ಸಿಲಿಂಡರ್ ಹೋರಾಟ, ಪರದಾಟಕ್ಕೆ ಮುಕ್ತಿ ಬೀಳೋ ಸಾಧ್ಯತೆ ಇದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿದ್ದ 24 ಹಡಗುಗಳ ಪೈಕಿ ಈಗಾಗಲೇ 2 ಹಡಗು ಭಾರತಕ್ಕೆ ತಲುಪಿದ್ದು, ಇನ್ನು 2 ಹಡಗು ಭಾರತದತ್ತ ಬರುವ ಸಾಧ್ಯತೆ ಇದೆ. ಅಂದುಕೊಂಡಂತೆ ಆದರೆ ಸಿಲಿಂಡರ್ ಅಭಾವದಿಂದ ನೆಲಕಚ್ಚುತ್ತಿರುವ ಹೋಟೆಲ್ ಉದ್ಯಮ ಸೇರಿ ಇನ್ನಷ್ಟು ಉದ್ಯಮಗಳನ್ನು ಉಳಿಸುವ ಸಾಧ್ಯತೆ ಇದೆ. ಮಂಜುನಾಥ್ ಹೊಸಹಳ್ಳಿ, ಮೆಟ್ರೋ ಬ್ಯೂರೋ, ಜಿ ಕನ್ನಡ ನ್ಯೂಸ್.